ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಮಂಡಿಸಿದ ನಿರ್ಣಯ ಇವತ್ತಿನ ಕಲಾಪದಲ್ಲಿ ಸದ್ದು ಮಾಡಿದೆ. ಕರ್ನಾಟಕ ಬೇಕೋ ರಾಜಕೀಯ ಬೇಕೋ ಅಂತ ಎಚ್.ಕೆ. ಪಾಟೀಲ್ ಪ್ರಶ್ನಿಸಿದ್ದಾರೆ. ಇದೇ ಮೊದಲ ಬಾರಿ ವಿಪಕ್ಷ ನಿರ್ಣಯ ಮಂಡಿಸಿದೆ. ಈ ಸುದ್ದಿಗಳನ್ನು ನೋಡೋಣ ಸದನ ಸಂಘರ್ಷ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅನುದಾನ ತಾರತಮ್ಯದ ಬಗ್ಗೆ ರಾಜ್ಯ ಸರ್ಕಾರ ನಿರಂತರವಾಗಿ ಧ್ವನಿ ಎತ್ತುತ್ತಿದೆ. ನಿನ್ನೆ ಸಹ ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯ ಮಂಡಿಸಿತ್ತು. ಇವತ್ತಿನ ಸದನದಲ್ಲಿ ಈ ವಿಚಾರ ಗದ್ದಲವನ್ನೇ ಎಬ್ಬಿಸಿದೆ. ವಿಧಾನಸಭೆ ಕಲಾಪ ಆರಂಭವಾಗ್ತಾ ಇದ್ದಂತೆ ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ನಡೆಸಿದ್ರು. ಯಾವುದೇ ಸ್ಟೇಟ್ಮೆಂಟ್ ಮಾಡಲಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ರೆಸಲ್ಯೂಷನ್ ತರಲಿ, ಅದನ್ನ ನಿಮ್ಮ ಪರವಾನಗಿ ತಗೊಂಡು ನಾವು ಮಾಡಬೇಕಾಗಿಲ್ಲ. ಅಜೆಂಡಾದಲ್ಲಿ ತರದೆ ಕದ್ದು ಮುಚ್ಚಿ ನಿರ್ಣಯ ಮಂಡಿಸುವಂಥದ್ದು ಏನಿತ್ತು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ರು. ಎಲ್ಲಿಯೂ ಚರ್ಚೆ ಮಾಡದೆ ಏಕಾಏಕಿ ನಿರ್ಣಯ ಮಂಡಿಸಿದ್ದು ಸದನಕ್ಕೆ ತಂದ ಅಗೌರವ ಅಂತ ಕಿಡಿಕಾರಿದ್ರು. ಲಾ ಮಿನಿಸ್ಟ್ರು ನಮ್ಮ ಅಜೆಂಡಾದಲ್ಲಿ ಬರಲಿಲ್ಲ, ನಮ್ಗೇನು ಗೊತ್ತೇ ಇಲ್ಲ, BSc ಮೀಟಿಂಗಲ್ಲೂ ಚರ್ಚೆ ಆಗಿಲ್ಲ, ಏಕಾಏಕಿ ಅದನ್ನ ಓದಿದ್ರೆ ಏನು ಅರ್ಥ? ಅವ್ರಿಗೆ ಕದ್ದು ಮುಚ್ಚಿ ಏನಿದೆ ವ್ಯಾಪಾರ? ಇದರಲ್ಲಿ ಕದ್ದು ಮುಚ್ಚಿ ಮಾಡೋದು ಏನಿದೆ? ಇದು ಸದನ ನಿಮ್ಗೂ ಬೆಂಬಲ ಇದೆ, ಬೇಕಾದಷ್ಟು ಬೆಂಬಲ ಇದೆ. ಅಶೋಕ್ ಟೀಕೆಗೆ ಉತ್ತರಿಸಿದ ಎಚ್.ಕೆ. ಪಾಟೀಲ್ ಕದ್ದು ಮುಚ್ಚಿ ನಿರ್ಣಯ ಮಾಡಿಲ್ಲ, ಯಾವುದೇ ನಿರ್ಣಯ ತರಬೇಕು ಅಂದ್ರೆ ನಿಮ್ಮ ಅನುಮತಿ ಬೇಕಿಲ್ಲ ಅಂತ ತಿರುಗೇಟು ಕೊಟ್ರು. ಈ ವೇಳೆ ವಿಧಾನಸಭೆಯಲ್ಲಿ ಗದ್ದಲ ಉಂಟಾಯಿತು. ನಿಮ್ಮ ಪರವಾನಗಿ ತಗೊಂಡು ನಾವು ಮಾಡಬೇಕಾಗಿಲ್ಲ. ಕೇಂದ್ರ ಸರ್ಕಾರ ಇರಲಿ, ಯಾರೇ ಇರಲಿ, ಯಾರ ಬಗ್ಗೆ ನಾವು ನಮ್ಮ ಅಸಮಾಧಾನ ಹೇಳಬೇಕಾದ್ರೆ, ಕನ್ನಡ ನಾಡಿನ ಧ್ವನಿ ಎತ್ತಬೇಕಾದ್ರೆ ನಿಮ್ಮ ಪರವಾನಗಿ ನಮಗೆ ಬೇಕಾಗಿಲ್ಲ. ಈ ನಿರ್ಣಯ 7 ಕೋಟಿ ಜನರ ಧ್ವನಿ ಅಂತ ಎಚ್.ಕೆ. ಪಾಟೀಲ್ ಸಮರ್ಥನೆ ಮಾಡಿಕೊಂಡ್ರು. ವಿಪಕ್ಷ ನಾಯಕರಿಗೆ ಚಾಟಿ ಬೀಸಿದ ಪಾಟೀಲ್, ನಿಮಗೆ ಕರ್ನಾಟಕ ಬೇಕೋ ಇಲ್ಲ ರಾಜಕೀಯ ಬೇಕೋ ಅನ್ನೋದನ್ನ ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ಆಗ್ರಹಿಸಿದ್ರು. ಇದು ಕರ್ನಾಟಕದ ಧ್ವನಿ. ಇದು ಏನು ನಿರ್ಣಯ ಪಾಸ್ ಆಗಿದೆ, ಆ ನಿರ್ಣಯ ಕರ್ನಾಟಕದ ಧ್ವನಿ. ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ. ಕರ್ನಾಟಕ ಬೇಕೋ ನಿಮಗೆ ರಾಜಕೀಯ ಬೇಕೋ? ಲೋಕಸಭೆಯಲ್ಲಿ ಎಂಪಿಗಳು ಮಾತನಾಡಬಹುದಿಲ್ಲ ಅಂತ ಆರ್ ಅಶೋಕ್ ಹೇಳಿದ್ರು. 27 ಜನ ನಿಮ್ಮವರೇ ಇದ್ದಾರೆ ಅಂತ ಕಾಂಗ್ರೆಸ್ ಸದಸ್ಯ ಕೃಷ್ಣ ಭೈರೇಗೌಡ ನೆನಪಿಸಿದ್ರು. ಸಂಸದರಿಂದಲೇ ಅನ್ಯಾಯ ಆಗ್ತಿರುವುದಾಗಿ ಹೇಳಿದ್ರು. ಲೋಕಸಭೆಯಲ್ಲಿ ಮಾತಾಡಬಹುದಾಯ್ತಲ್ಲ, ನಿಮಿಷ ಎಲ್ಲ ಎಂಪಿಗಳು ಏನ್ ಮಾಡ್ತಾ ಇದಾರೆ ಅಲ್ಲಿ? ಕಳೆ ಕಾಯ್ತಿರ್ತಾರೆ ಎಂಪಿಗಳೆಲ್ಲ. ವಿಧಾನಸಭೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ವಿಪಕ್ಷ ನಿರ್ಣಯ ಮಂಡಿಸಿದೆ. ಧರಣಿ ಮಧ್ಯೆಯೇ ವಿಪಕ್ಷ ನಾಯಕ ಆರ್ ಅಶೋಕ್ ಕೇಂದ್ರ ಸರ್ಕಾರದ ಪರವಾಗಿ ಸದನದಲ್ಲಿ ನಿರ್ಣಯ ಓದಿದ್ರು. ಗದ್ದಲ ಕೋಲಾಹಲದಿಂದಾಗಿ ಕಲಾಪವನ್ನ ಸೋಮವಾರಕ್ಕೆ ಮುಂದೂಡಲಾಯಿತು. ರಾಜ್ಯದ ತೆರಿಗೆ ಪಾಲು ಕೊಡುವ ಬಹಳ ದಿನದ ಬೇಡಿಕೆಗಳು 32% ಇಂದ 42% ಏರಿಸಿರುವುದು NDA ಸರ್ಕಾರದ ಕಾಳಜಿಯನ್ನ ತೋರಿಸುತ್ತದೆ. ಸದನದ ಹೊರಗೂ ಅನುದಾನ ತಾರತಮ್ಯ ಪ್ರತಿಧ್ವನಿಸಿತು. ಪಿಎಂ ಮೋದಿ ಬಂದ ಮೇಲೆ 42% ಆದಾಯ ಹೆಚ್ಚಾಗಿದೆ ಎಂದು ಆರ್ ಅಶೋಕ್ ಹೇಳಿದ್ರು. ಕೇಂದ್ರ ಯಾವುದರಲ್ಲೂ ಅನ್ಯಾಯ ಮಾಡದೆ ಹಣ ನೀಡಿದೆ. ದೇಶದ ಅಭಿವೃದ್ಧಿ ಜೊತೆಗೆ ಕರ್ನಾಟಕದ ಅಭಿವೃದ್ಧಿ ಚಿಂತನೆ ನಡೆಸಿದೆ ಅಂತಂದ್ರು. ಎಲ್ಲ ಕೂಡ ಕೇಂದ್ರ ಸರ್ಕಾರ ಯಾವುದನ್ನು ಕೂಡ ನಮಗೆ ಅನ್ಯಾಯ ಮಾಡದೆ ಕೊಟ್ಟಿದೆ ಅನ್ನೋ ಒಂದು ನಿರ್ಣಯವನ್ನ ಇವತ್ತು ನಾವು ಮಂಡಿಸಿದ್ದೇವೆ. ಇವತ್ತು ದೇಶದ ಅಭಿವೃದ್ಧಿ ಜೊತೆ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತ ನರೇಂದ್ರ ಮೋದಿಯವರ ಒಂದು ಆಸೆ. ಬಿಜೆಪಿಯವರು ಎಲ್ಲಿ ನಿರ್ಣಯ ಮಂಡಿಸಿದ್ರು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ರು. ಸದನ ಸರಿ ಇಲ್ಲದಿದ್ದಾಗ ನಿರ್ಣಯ ಮಂಡಿಸಿದ್ದಾರೆ. ನಮ್ಮ ನೋವನ್ನ ನಾವು ಹೇಳ್ಕೊಂಡಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ನಮ್ಮ ತೆರಿಗೆ ಪಾಲು ಕೇಳ್ತಿದ್ದೇವೆ ಅಂತಂದ್ರು. ನಮ್ಮ ನೋವನ್ನ ಹೇಳ್ಕೊಂಡಿದ್ದೀವಿ. ನಮ್ಮ ರಾಜ್ಯಕ್ಕೆ ಬಿಜೆಪಿ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋದ ಅನ್ಯಾಯದ ಬಗ್ಗೆ ನಾವು ಹೇಳಿದ್ದೀವಿ. ಅದಕ್ಕೆ ಅವರು ಧ್ವನಿ ಕೂಡಿಸಬೇಕು. ಗ್ಯಾರಂಟಿಗಳ ಅನುಷ್ಠಾನಕ್ಕೆ SC/ST TSP ಹಣ ಬಳಸಿಕೊಳ್ಳಲಾಗಿದೆ ಅಂತ MLC ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ರು. ಅಂಬೇಡ್ಕರ್ ವಿಷಯ ಪ್ರಸ್ತಾಪಿಸಿ ಕಾಂಗ್ರೆಸ್ ಮೇಲೆ ಮುಗಿಬಿದ್ರು. ಈ ವೇಳೆ ಸಚಿವ HC ಮಹದೇವಪ್ಪ ಸುಮ್ಮನೆ ಕಥೆ ಹೇಳಿದ್ರೆ ನಡೆಯಲ್ಲ ಅಂತಂದ್ರು. ಈಗ ತಿರುಗಿ 14,282 ಕೋಟಿ ರೂಪಾಯಿಯಿಂದ ಇವತ್ತು ತಿರುಗಿ ಬಳಕೆ ಮಾಡಿದ್ದೀರಿ. ಕಳೆದ ಬಾರಿಯಂತೆ ಈ ಬಾರಿಯೂ ಮಂಡ್ಯ ಕ್ಷೇತ್ರ ಸಖತ್ ಸದ್ದು ಮಾಡ್ತಾ ಇದೆ.
ಎಚ್ಡಿಕೆ ದೆಹಲಿ ಭೇಟಿ ಬೆನ್ನಲ್ಲೇ ಸಂಸದೆ ಸುಮಲತಾ ಮಂಡ್ಯ ನಂದೇ ಎಂದಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಲೋಕ ಲೆಕ್ಕಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಟಿಕೆಟ್ ಹಂಚಿಕೆ ವಿಷಯದಲ್ಲಿ ಮಂಡ್ಯ ರಣಕಣ ಕ್ಷಣ ಕ್ಷಣಕ್ಕೂ ಹೈಪ್ ಪಡೆದುಕೊಳ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ದೆಹಲಿ ಪ್ರವಾಸದ ಬೆನ್ನಲ್ಲೇ ಮಂಡ್ಯ ಟಿಕೆಟ್ ಆಕಾಂಕ್ಷಿ ಸುಮಲತಾ ಅಂಬರೀಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅಂತೆ ಕಂತೆಗಳನ್ನ ನಾವು ಕೇಳಿಕೊಂಡೇ ಬರ್ತಿದ್ದೇವೆ. ಕುಮಾರಸ್ವಾಮಿ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಅಂತ ಹೇಳಿದ್ರು. ಬಹುತೇಕ ಆಗಿದೆ ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ಅಲ್ಲ, ಅವ್ರು ಏನ್ ಬೇಕಾದ್ರೂ ಅವ್ರ ಪರವಾಗಿ ಅವರು ಅಲ್ಲಿ ಮಾತಾಡಿ ಬಂದಿರ್ತಾರೆ, ಅದರಲ್ಲಿ ತಪ್ಪೇನಿಲ್ಲ. ಮಂಡ್ಯ ಟಿಕೆಟ್ ತಮಗೆ ಸಿಗುವುದಾಗಿ ಸುಮಲತಾ ವಿಶ್ವಾಸ ವ್ಯಕ್ತಪಡಿಸಿದ್ರು. ಮಂಡ್ಯದಲ್ಲಿ ಬಿಜೆಪಿ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಿದ್ದೀನಿ, ಟಿಕೆಟ್ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು. ನಾನು ಇದಕ್ಕೆ ಒಂದು ಫೈಟ್ ಮಾಡ್ತಾ ಇದ್ದೀನಿ, ಬಿಜೆಪಿ ಉಳಿಸ್ಕೋಬೇಕು ಅನ್ನೋದನ್ನ ಕನ್ಫರ್ಮ್ ಮಾಡಬೇಕಾಗಿರೋದು ಬಿಜೆಪಿ ಹೈಕಮಾಂಡ್ ಅಷ್ಟೇ. ಇದೆ, ಖಂಡಿತ ಹೋಪ್ ಅಂತೂ ಇದ್ದೇ ಇದೆ ನನಗೆ. ತಿರುವು ಅನ್ನೋ ತರ ಬರ್ತಾ ಇದೆ ಮೀಡಿಯಾಗಳಲ್ಲೂ. ಹೌದು. ಸಂಸದೆ ಸುಮಲತಾ ಅವರು ಬಿಜೆಪಿಯಲ್ಲೇ ಇರುತ್ತಾರೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮಂಡ್ಯ ಸೀಟು ಹಂಚಿಕೆಗೆ ಈ ಪ್ರತಿಕ್ರಿಯೆ ನೀಡಿದ್ದಾರೆ. ಪಕ್ಷ ಬಿಟ್ಟು ಹೋಗಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅದಿನ್ನು ಎಲ್ಲವೂ ಒಟ್ಟಿಗೆ ತೀರ್ಮಾನ ಆಗುತ್ತೆ. ಸುಮಲತಾ ನನ್ನ ಪ್ರಕಾರ ಬಿಜೆಪಿ ಒಳಗೆ ಇರ್ತಾರೆ, ಸುಮಲತಾ ನನ್ನ ಪ್ರಕಾರ ಬಿಜೆಪಿ ಒಳಗೆ ಇರ್ತಾರೆ, ಸುಮಲತಾ ನನ್ನ ಪ್ರಕಾರ ಬಿಜೆಪಿ ಒಳಗೆ ಇರ್ತಾರೆ. ಅವರು ಯಾವುದಕ್ಕೆ ಭೇಟಿಯಾಗಿದ್ದಾರೆ? ಸೀಟ್ ಹಂಚಿಕೆ ಎಲ್ಲ ಸರಿಯಾಗಿ ಆಗುತ್ತೆಂಬ ವಿಶ್ವಾಸ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನಮ್ಮ ರಾಜ್ಯ ಘಟಕ ಮೊದಲ ಹಂತದ ಚರ್ಚೆ ನಡೆಸುತ್ತೆ, ಸುಮಲತಾ ವಿಷಯ ಅದೇ ಸಂದರ್ಭದಲ್ಲಿ ತೀರ್ಮಾನವಾಗುತ್ತೆ ಅಂತ ಹೇಳಿದ್ರು. ಸೀಟ್ ಹಂಚಿಕೆ ಅವರು ಯಾವುದಕ್ಕೆ ಭೇಟಿಯಾಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ವಿಶ್ವಾಸ ಇದೆ ಸೀಟ್ ಹಂಚಿಕೆ ಸರಿಯಾಗಿ ಆಗತ್ತೆ. ಮತ್ತು ಆಗೋಕ್ಕಿಂತ ಮೊದಲ ಇಲ್ಲಿನ ರಾಜ್ಯ ಘಟಕವನ್ನು ಅವ್ರ ರಾಜ್ಯ ಘಟಕಗಳು ಕೂಡಿ ಮಾತುಕತೆ ಮಾಡಿ ಎಲ್ಲ ಸರಿ ಮಾಡ್ತಾರೆ. ಸ್ಟಾರ್ ಚಂದ್ರು ಮಂಡ್ಯದಿಂದ ಕಾಂಗ್ರೆಸ್ ಅಭ್ಯರ್ಥಿ ಅನ್ನೋದು ಬಹುತೇಕ ಖಚಿತ ಎನ್ನಲಾಗ್ತಿದೆ. ಶಾಸಕ ರವಿ ಗಣಿಗ ಪ್ರಚಾರ ಶುರು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿ ಅಭ್ಯರ್ಥಿ ಎಂದು ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ, ಸಮಯ ಕಡಿಮೆ ಇದ್ದು 8 ವಿಧಾನಸಭಾ ಕ್ಷೇತ್ರ ಸುತ್ತಬೇಕಿದೆ, ಸ್ಟಾರ್ ಚಂದ್ರು ಗೆದ್ದೇ ಗೆಲ್ತಾರೆ ಅಂತ ಹೇಳಿದ್ರು. ಅಧಿಕೃತವಾದ ಘೋಷಣೆ ಮಾತ್ರ ಬಾಕಿ ಇದೆ, ಯಾವ ಗೊಂದಲವೂ ಇಲ್ಲ. ಅವ್ರು ಗೆದ್ದೇ ಗೆಲ್ತಾರೆ. ಸ್ಟಾರ್ ಚಂದ್ರು ವೆಂಕಟರಮಣೇಗೌಡರು ಈ ಮಂಡ್ಯದ ಮುಂದಿನ MP ಆಗೋದ್ರಲ್ಲಿ ಯಾವುದೇ ಸುಳ್ಳಿಲ್ಲ. ಡಿಕೆ ಬ್ರದರ್ಸ್ ಹಣಿಯೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ತಂತ್ರ ಹಿಡಿದಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅಖಾಡಕ್ಕೆ ಇಳಿಸೋದಕ್ಕೆ ತಯಾರಿ ನಡೆಸಿದೆ. ಈ ಬಗ್ಗೆ ಎಚ್ಡಿಕೆ ದೆಹಲಿಯಲ್ಲೂ ಮಾತನಾಡಿದ್ದಾರೆ ಎನ್ನಲಾಗಿದೆ. ಮಂಜುನಾಥ್ ಅವರ ಕಾರ್ಯ ಮೆಚ್ಚಿ ರಾಜಕೀಯಕ್ಕೆ ಕರೆಯುತ್ತಿದ್ದಾರೆ ಅಂತಂದ್ರು. ರಾಜ್ಯದಲ್ಲಿ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಯ ಬಗ್ಗೆ ವೈದ್ಯಕೀಯ ಇಲಾಖೆಯಲ್ಲಿ ಎಲ್ಲರಲ್ಲೂ ಅವ್ರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇದೆ. ಆ ಭಾವನೆಯಿಂದ ಕೆಲವರು ಅವರನ್ನು ರಾಜಕೀಯಕ್ಕೆ ತರಬೇಕು ಅಂತಕ್ಕಂಥದ್ದು ಒಂದು ಅವರ ಭಾವನೆಗಳನ್ನು ಏನು ವ್ಯಕ್ತಪಡಿಸ್ತಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ಪತ್ರ ಸಮರ ನಡೆದಿದೆ. ನಾನು ಲೋಕಸಭೆ ಆಕಾಂಕ್ಷಿ ಅಲ್ಲ ಅಂತ ಮಾಜಿ ಶಾಸಕ ಸಿಟಿ ರವಿ ಹೇಳಿದ್ದಾರೆ. ನಾನು ಟಿಕೆಟ್ ಕೇಳಿ ಪಡೆದಿರೋದು ಕಡಿಮೆ, ಟಿಕೆಟ್ ಕೊಟ್ಟರೆ ನಿಲ್ತೇನೆ, ಇಲ್ಲದೇ ಇದ್ರೆ ಪಕ್ಷದ ಕೆಲಸ ಮಾಡುತ್ತೇನೆ ಅಂತ ಸಿಟಿ ರವಿ ಹೇಳಿದರು. ನಾನು 95 ನಂತರ ಕೇಳಿ ಪಡೆದಿರೋದು ಕಡಿಮೆ, ಪಾರ್ಟಿ ನಿಲ್ಲಬೇಕು ಅಂದರೆ ನಿಲ್ತೀನಿ, ಈ ರಾಜ್ಯದಲ್ಲಿ ಕೆಲಸ ಮಾಡುವ ಈ ರಾಜ್ಯದಲ್ಲಿ ಕೆಲಸ ಮಾಡ್ತೀನಿ, ಬೇರೆ ರಾಜ್ಯದಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರೆ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತೀನಿ. ಗುರಿ ಒಂದೇ, ಮೋದಿ ಮತ್ತೊಮ್ಮೆ. ದೆಹಲಿ ಯುಪಿ ಸೀಟು ಹಂಚಿಕೆ ಬಳಿಕ ಕಾಂಗ್ರೆಸ್ ಪಶ್ಚಿಮ ಬಂಗಾಳದತ್ತ ಒಲವು ತೋರಿದೆ. ಸಿಎಂ ಮಮತಾ ಬ್ಯಾನರ್ಜಿಗಾಗಿ ಹೊಸ ಸೂತ್ರ ಹೆಣೆಯಲಾಗಿದೆ ಎಂದು ಹೇಳಲಾಗ್ತಿದೆ. 42 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 5 ಸ್ಥಾನ ಪಡೆದುಕೊಳ್ಳುವ ನಿರೀಕ್ಷೆ ಇದೆ ಎಂದು ಮೂಲಗಳು ತಿಳಿಸಿವೆ. ಟಿಎಂಸಿ 4 ಕ್ಷೇತ್ರಗಳನ್ನು ಮಾತ್ರ ಬಿಟ್ಟುಕೊಡುವುದಾಗಿ ಹೇಳಿದೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆಯ ಕಸರತ್ತು ಜೋರಾಗಿದೆ. ಮಹಾರಾಷ್ಟ್ರ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಜೊತೆ ರಾಹುಲ್ ಗಾಂಧಿ ಫೋನ್ ಕರೆ ಮೂಲಕ ಚರ್ಚೆ ಮಾಡಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಮಾತನಾಡಿದ್ದಾರೆ ಎನ್ನಲಾಗಿದೆ. ಮುಂಬೈನ 4 ಕ್ಷೇತ್ರಗಳು ಸೇರಿ ರಾಜ್ಯದ 18 ಸ್ಥಾನಗಳಿಗೆ ಸ್ಪರ್ಧಿಸಲು ಠಾಕ್ರೆ ಬಣ ಪಟ್ಟು ಹಿಡಿದಿದೆ. ರಾಜ್ಯಸಭೆ ಚುನಾವಣೆಗೆ ದೋಸ್ತಿಗಳು ಕಸರತ್ತು ಮಾಡ್ತಾ ಇದ್ದಾರೆ. ಇತ್ತ ನಮ್ಮಲ್ಲೂ ಬತ್ತಳಿಕೆ ಇವೆ ಅಂತ ಡಿಸಿಎಂ ಡಿಕೆಶಿ ಸಂದೇಶ ರವಾನಿಸಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಪಾಲಿಟ್ರಿಕ್ಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಜ್ಯಸಭೆ ಚುನಾವಣೆ ಗೆಲುವಿಗೆ ರಾಜಕೀಯ ಪಕ್ಷಗಳು ಕಸರತ್ತು ನಡೆಸಿವೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ ಆಗುವಂತೆ ಮಾಡೋದಕ್ಕೆ ದಳಕಮಲ ಮೈತ್ರಿಕೂಟ ತಯಾರಿ ನಡೆಸುತ್ತಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಡಿಕೆ, ಪ್ರತಿಪಕ್ಷದವರನ್ನು ಸೇರಿಸಿ ಎಲ್ಲರ ಮೇಲೂ ಕೂಡ ನಮಗೆ ನಿಗಾ ಇದೆ ಎಂದಿದ್ದಾರೆ. ಅವರು ಏನೇನು ಚರ್ಚೆ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಅರಿವಿದೆ. ಯಾವ್ಯಾವ MLA ಏನೇನು ಫೋನ್ ಮಾಡಿ ಏನೇನು ಮಾತಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅರಿವಿದೆ. ಎಲ್ಲ MLAಗಳು ಹೇಳ್ತಾ ಇದ್ದಾರೆ. ಅವ್ರವ್ರ ಸಂಬಂಧಿಕರು, ಅವ್ರವ್ರ ಫ್ರೆಂಡ್ಸು ಯಾರ್ಯಾರ ಮುಖಾಂತರ ಪ್ರಯತ್ನ ಮಾಡಬೇಕು ನಡೀತಾ ಇದೆ ಅನ್ನೋದು ಕೂಡ ನಮಗೆಲ್ಲ ಅರಿವಿದೆ. ಎಲ್ಲರ ಮೇಲೂ ನಿಗಾ ಇದೆ. ಎಲ್ಲ ಪಾರ್ಟಿಯವ್ರ ಮೇಲೂ ನಮ್ಗೆ ನಿಗಾ ಇದೆ. ಸೊ ಅದರಿಂದ ನಾವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ರಾಜ್ಯಸಭೆ ಗೆಲ್ಲೋದಕ್ಕೆ ತಯಾರಿ ನಡೆಸಿರುವಂತಹ ಕೈಪಡೆ ತಮ್ಮ ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಪಕ್ಷೇತರ ಶಾಸಕರನ್ನ ಸೆಳೆಯೋದಕ್ಕೆ ಪ್ಲಾನ್ ಮಾಡಿದೆ. ಜನಾರ್ದನ್ ರೆಡ್ಡಿ ಸೇರಿ ಪಕ್ಷೇತರರಿಗೂ ಕೂಡ ಮನವಿ ಮಾಡಿದ್ದೇನೆ ಎಂದು ಖುದ್ದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 138 ಜನ ಇನ್ಕ್ಲೂಡಿಂಗ್ ಜನಾರ್ದನ್ ರೆಡ್ಡಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಆಯ್ತಾ, ನಮ್ಗೆ ಬೇರೆಯವರು ಇದ್ದಾರೆ. ನಾವೆಲ್ಲ ನಮ್ಮ MLAs ಎಲ್ಲ ಸೇರಿ ನಾವು ಸಾಯಂಕಾಲ ಕಂಪಲ್ಸರಿ ಹಿಲ್ಟನ್ ಹೋಟ್ಲಲ್ಲಿ ನಾವು ಶಾಸಕಾಂಗ ಪಕ್ಷದ ಸಭೆಯನ್ನು ನಾವು ಕರೆದಿದ್ದೀವಿ. ಎಲ್ಲ MLAಗಳು ಅಲ್ಲಿ ಇರ್ತದೆ. ರಾಜ್ಯಸಭೆ ಚುನಾವಣೆ ಹಿನ್ನೆಲೆ ಬಿಜೆಪಿ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕ ಮಾಡ್ತಿದ್ದಾರೆ ಎಂಬ ಆರೋಪಕ್ಕೂ ಡಿಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಈಗಾಗಲೇ ನಮ್ಮ ಮನೆಯನ್ನ ಬಿಗಿ ಮಾಡಿದ್ದೇವೆ ಎಂದಿದ್ದಾರೆ. ನಾವು ನಮ್ಮ ಮನೆ ಏನು ಬಿಗಿ ಮಾಡ್ಕೋಬೇಕೋ ನಾವು ಮಾಡ್ಕೊಳ್ತೀವಿ. ಬೇರೆಯವ್ರದ್ದು ನಮ್ಮ ಜೊತೆ ಸಂಪರ್ಕ ಇದ್ದಾರೆ. ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕೆ ಹೋಗಲ್ಲ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕುಕ್ಕರ್ ಹಂಚಿಕೆ ಮಾಡಲಾಗ್ತಿದೆ ಎಂದು ರಾಜ್ಯ ಬಿಜೆಪಿ ತನ್ನ ಟ್ವೀಟ್ ಖಾತೆಯ ಮೂಲಕ ಆರೋಪ ಮಾಡಿದೆ. ಡಿಕೆ ಬ್ರದರ್ಸ್ಗೆ ಸೋಲಿನ ಭೀತಿ ಕಾಡ್ತಿದೆ. ಗೂಂಡಾಗಿರಿ ಮಾಡೋದರ ಜೊತೆಗೆ ಸ್ವಲ್ಪ ಅಭಿವೃದ್ಧಿ ಮಾಡಿದರೆ ಕುಕ್ಕರ್ ಹಂಚುವ ಪ್ರಮೇಯ ಬರ್ತಾ ಇರಲಿಲ್ಲ ಎಂದು ಕಿಡಿಕಾರಿದೆ. ಕುಕ್ಕರ್ ಹಂಚಿಕೆ ಆರೋಪದ ಕುರಿತು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಮಾಜಿ ಶಾಸಕ ಸಿಟಿ ರವಿ ಡಿಕೆ ಸಹೋದರರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕುಕ್ಕರ್, ಸೀರೆ, ಬಾಟ್ಲಿ ಕೊಡೋದು ಅವರ ತಂತ್ರಗಾರಿಕೆ, ರಿಪಬ್ಲಿಕ್ ಆಫ್ ಕನಕಪುರ ಮಾಡಿದ್ದು ಹೇಗೆ ಎಂದು ಕಿಡಿಕಾರಿದ್ದಾರೆ. ಅಲ್ಲ, ಇನ್ನೇನು ನೋಡಿ, ಅವರಿಗೆ ಕುಕ್ಕರ್ ಹಂಚೋದು, ಸೀರೆ ಹಂಚೋದು, ಬಾಟ್ಲಿ ಕೊಡೋದು ಇದೇ ಅವರ ಎಲೆಕ್ಷನ್ ತಂತ್ರಗಾರಿಕೆ ತಾನೇ. ಅವರಿಗೆ ವಿಶ್ವಾಸ ಇದ್ದರೆ, ನಾನು ಕೆಲಸ ಮಾಡಿದ್ದೀನಿ ಅನ್ನೋ ವಿಶ್ವಾಸ ಇದ್ದರೆ ಇವ್ಯಾವುದೂ ಮಾಡೋಕ್ಕೆ ಹೋಗಲ್ಲ. ಮತ್ತು ಕನಕಪುರ ರಿಪಬ್ಲಿಕ್ ನಡೆದಿರೋದೇ ಹಿಂಗೆ, ಇದೇನು ಹೊಸತೇನಲ್ಲ. ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ನಡೆ ಕೇಸರಿ ಪಕ್ಷಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಕಳೆದ ಕೆಲ ದಿನಗಳಿಂದ ಸೋಮಶೇಖರ್ ಪದೇ ಪದೇ ಡಿಸಿಎಂ ಡಿಕೆ ಜೊತೆ ಕಾಣಿಸಿಕೊಳ್ತಿದ್ದಾರೆ. ಇಂದು ಕೂಡ ಸರಸ್ ಮೇಳ ಮತ್ತು ಅಕ್ಕಾ ಕೆಫೆ ಲೋಗೋ ಅನಾವರಣದ ವೇಳೆ ಎಸ್ಟಿಎಸ್ ಡಿಕೆ ಪಕ್ಕದಲ್ಲೇ ಕುಳಿತಿದ್ರು. ಈ ಬೆನ್ನಲ್ಲೇ ಸೋಮಶೇಖರ್ ಕೈ ಹಿಡಿಯಲಿದ್ದಾರೆ ಅನ್ನೋ ಚರ್ಚೆಗೆ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ. ಅಯೋಧ್ಯೆಯಿಂದ ವಾಪಸ್ ತೆರಳುತ್ತಿದ್ದವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಹಿನ್ನೆಲೆ ಹೊಸಪೇಟೆಯಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ. ಪ್ರಯಾಣಿಕರು ಅಯೋಧ್ಯೆಯ ಆಸ್ಥಾ ರೈಲಿನಲ್ಲಿ ಭಜನೆ ಮಾಡುತ್ತಿದ್ದಾಗ ಅನ್ಯ ಕೋಮಿನ ವ್ಯಕ್ತಿಯೋರ್ವ ರೈಲಿಗೆ ಬೆಂಕಿ ಹಚ್ಚುವುದಾಗಿ ಹೇಳಿದ್ದ. ಸದ್ಯ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ರಾಮಭಕ್ತರಿಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ತಪ್ಪಿತಸ್ಥರನ್ನ ಒಳಗೆ ಹಾಕಬೇಕೆಂದು ಆಗ್ರಹಿಸಿದ್ದಾರೆ. ಅಯೋಧ್ಯಕ್ಕೆ ಹೋಗಿ ಬರ್ತಾರೆ, ಹೋಗಿ ಬರೋರು ಮಕ್ಕಾ ಮದೀನಾಕ್ಕೂ ಹೋಗ್ತಾರೆ. ಯಾರು ಎಲ್ಲಿ ಬೇಕಲ್ಲಿ ಹೋಗ್ತಾರೆ. ಆ ಥರ ಯಾರು ಮಾಡ್ಯಾರ ಅವ್ರನ್ನ ಹಿಡಿದು ಒಳಗೆ ಹಾಕಬೇಕು ಮತ್ತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರದ ಲೂಸ್ನೆಸ್ನಿಂದನೇ ಇದಾಗ್ತಾಯಿದೆ. ಅಯೋಧ್ಯಧಾಮ ರೈಲಿನಲ್ಲಿ ಬೆದರಿಕೆ ಹಾಕಿದಂತ ಪ್ರಕರಣ ಸದನದಲ್ಲೂ ಕೂಡ ಪ್ರಸ್ತಾಪ ಆಯಿತು. ಕೋಟಾ ಶ್ರೀನಿವಾಸ್ ಪ್ರಶ್ನೆ ಮಾಡ್ತಿದ್ದಂತೆ ಪರಿಷತ್ ಗದ್ದಲ ಶುರುವಾಯಿತು. ಗೃಹ ಸಚಿವ ಪರಮೇಶ್ವರ್ ಮತ್ತು ಪ್ರಿಯಾಂಕ್ ಖರ್ಗೆ ಉತ್ತರ ನೀಡಲು ಮುಂದಾದ್ರು. ಈ ವೇಳೆ ಗಲಾಟೆ ಸೃಷ್ಟಿಯಾಯಿತು. ಏಕಾಏಕಿಯಾಗಿ ಹೇಳ್ತೀನಿ. ಮೆಜೆಸ್ಟಿಕ್ ವೈಟ್ಫೀಲ್ಡ್ ನಡುವೆ ಮೆಟ್ರೋದಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ನಮ್ಮ ಮೆಟ್ರೋ ಗುಡ್ ನ್ಯೂಸ್ ಕೊಟ್ಟಿದೆ. ಮೆಜೆಸ್ಟಿಕ್ನಿಂದ ಗರುಡಾಚಾರ್ಪಾಳ್ಯ ಮಧ್ಯೆ ಹೆಚ್ಚುವರಿ ಮೆಟ್ರೋ ಸೇವೆ ಆರಂಭವಾಗಲಿದೆ.
ಸೋಮವಾರದಿಂದ ಬೆಳಗ್ಗೆ 8:45ರಿಂದ 10:20ರವರೆಗೆ ಪ್ರತಿ 3 ನಿಮಿಷಕ್ಕೊಂದು ಮೆಟ್ರೋ ರೈಲು ಸಂಚರಿಸಲಿದೆ. ವೀಕೆಂಡ್ ರಜಾ ದಿನ ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲಿ ಈ ಸೇವೆ ಜಾರಿಯಲ್ಲಿರುತ್ತೆ. ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಮಾರಾಮಾರಿ ನಡೆದಿದೆ. ಕುಡಿಯುವ ನೀರಿನ ಟ್ಯಾಂಕರ್ ಬಿಲ್ ವಿಚಾರವಾಗಿ ಸದಸ್ಯರ ನಡುವೆ ಆರಂಭವಾದ ಚರ್ಚೆ ಪರಸ್ಪರ ಕೈ ಮಿಲಾಯಿಸಿಕೊಳ್ಳುವವರೆಗೂ ಬಂದು ನಿಂತಿದೆ. ಕೋನಸಂದ್ರ ಗ್ರಾಮ ಸದಸ್ಯ ಮಂಜುನಾಥ್, ಸದಸ್ಯ ನಾಗರಾಜು ಪಿಲ್ಲಪ್ಪ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ನ್ಯಾಯಕ್ಕಾಗಿ ಮಾಜಿ ಪ್ರಿಯಕರನ ಮನೆ ಮುಂದೆ ಯುವತಿ ಧರಣಿ ಕೂತಿರೋ ಘಟನೆ ಬೆಳಗಾವಿ ಜಿಲ್ಲೆ ಕಿತ್ತೂರು ಪಟ್ಟಣದಲ್ಲಿ ನಡೆದಿದೆ. 6 ವರ್ಷ ಪ್ರೀತಿಸಿ ಮದುವೆಗೆ ಹಿಂದೇಟು ಹಾಕಿದ್ದ ಮುತ್ತುರಾಜ್ ಯುವತಿ ಬೇರೊಬ್ಬನ ಜೊತೆಗೆ ಮದುವೆಯಾದ ಮಾರನೇ ದಿನವೇ ಅವರ ಸಂಸಾರ ಮುರಿದಿದ್ದಾನೆ. ಈ ವಿಚಾರವಾಗಿ ಮಾಜಿ ಪ್ರಿಯಕರನ ಮನೆ ಮುಂದೆ ಯುವತಿ ಧರಣಿ ನಡೆಸಿದ್ದು, ಬಳಿಕ ಪಾಗಲ್ ಪ್ರೇಮಿಯ ಬಂಧನವಾಗಿದೆ. ಶಿವಮೊಗ್ಗದಲ್ಲಿ ಶಾಲಾ ಶಿಕ್ಷಕರು ಮಕ್ಕಳಿಂದ ಮೇಲ್ಛಾವಣಿಯ ಕಸ ಗುಡಿಸಿದ್ದಾರೆ. ಮಂಡಗದ್ದೆ ಗ್ರಾಮದ ಉರ್ದು ಶಾಲೆಯಲ್ಲಿ ಘಟನೆ ನಡೆದಿದೆ. ಮುಖ್ಯ ಶಿಕ್ಷಕರೇ 2ನೇ ತರಗತಿ ವಿದ್ಯಾರ್ಥಿಗಳ ಕೈಯಲ್ಲಿ ಅಪಾಯಕಾರಿ ಕೆಲಸ ಮಾಡಿಸಿದ್ದಾರೆ. ಘಟನೆ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ದುರಂತ ಸಂಭವಿಸಿದ್ರೆ ಯಾರು ಹೊಣೆ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ 50ಕ್ಕಿಂತ ಹೆಚ್ಚು ಮಹಿಳೆಯರು ದರ್ಶನ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ದೆಹಲಿಯಲ್ಲಿ ಮೃತಪಟ್ಟ ರೈತ ಕುಟುಂಬಕ್ಕೆ ಪಂಜಾಬ್ ಸರ್ಕಾರ ಪರಿಹಾರ ಘೋಷಿಸಿದೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ಸಮಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ನಿರ್ಮಾಪಕ ಉಮಾಪತಿ ಅವರನ್ನ ಟೀಕಿಸುವ ಭರದಲ್ಲಿ ದರ್ಶನ್ ಹೆಣ್ಮಕ್ಳ ಬಗ್ಗೆ ತುಚ್ಛವಾಗಿ ಮಾತನಾಡಿರೋ ಆರೋಪ ಕೇಳಿಬಂದಿದೆ. ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘದ 50ಕ್ಕಿಂತ ಹೆಚ್ಚು ಮಹಿಳೆಯರು ಪುಟ್ಟೇನಹಳ್ಳಿ ಠಾಣೆಯಲ್ಲಿ ದೂರು ದಾಖಲಿಸಿದ್ರೆ, ಇತ್ತ ಆರ್ಆರ್ ನಗರ ಠಾಣೆಯಲ್ಲಿ 2 ಎನ್ಸಿಆರ್ ದಾಖಲಾಗಿದೆ. ಇತ್ತ ತಮ್ಮನ್ನ ನಿಂದಿಸಿದ ದರ್ಶನ್ಗೆ ನಿರ್ಮಾಪಕ ಉಮಾಪತಿ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ದೇಹ ತೂಕ ಆದ್ರೆ ಸಾಲದು, ಮಾತಲ್ಲಿ ತೂಕ ಇರಬೇಕು ಅಂತ ದರ್ಶನ್ಗೆ ಟಾಂಗ್ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಭೇಟಿ ಬಳಿಕ ಪ್ರತಿಕ್ರಿಯಿಸಿದ ಉಮಾಪತಿ ಗೌಡ, ಸಮಾಜದಲ್ಲಿ ಹೆಸರಿರೋ ವ್ಯಕ್ತಿ ತೂಕವಾಗಿ ನಡ್ಕೋಬೇಕು ಎಂದಿದ್ದಾರೆ. ಒಬ್ಬ ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತೂಕವಾಗಿ ನಡ್ಕೋಬೇಕಾಗ್ತದೆ. ನಾನು ಹಿಂದೆನೇ ಹೇಳಿದ್ದೆ, ದೇಹ ತೂಕ ಇದ್ರೆ ಸಾಲದು, ಮಾತು ತೂಕ ಇರಬೇಕು ಅಂತೇಳಿ. ನಾನು ತಪ್ಪು ಮಾಡೋರು ತಪ್ಪೇ, ಬೇರೆ ಯಾರು ತಪ್ಪು ಮಾಡೋರು ತಪ್ಪೇ ಸರ್. ಹಂಗೆ ಬಟ್ ನಾವೆಲ್ಲ ಸಿನಿಮಾ ಮುಖಾಂತರ ಮೆಸೇಜ್ ಕೊಡಬೇಕು ಹೊರತು ಈ ಥರದ ಕಾಂಟ್ರವರ್ಸಿಯಿಂದ ಮೆಸೇಜ್ ಕೊಡುವಂಥದ್ದೇನಿದೆ. ಬಳ್ಳಾರಿ ತಾಲೂಕಿನ ಸಿರವಾರ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಮೃತಪಟ್ಟವರ ಹೆಸರಲ್ಲಿ ಪಿಡಿಒ ಆದಿಲಕ್ಷ್ಮಿ 100 ದಿನ ನರೇಗಾ ಹಣ ಕಬಳಿಸಿದ್ದಾರೆ ಎನ್ನಲಾಗಿದೆ. 2019ರಿಂದ ಈವರೆಗೆ 4 ಕೋಟಿಗೂ ಅಧಿಕ ಭ್ರಷ್ಟಾಚಾರ ಆಗಿದೆ. ಹಲವು ಯೋಜನೆಗಳಲ್ಲೂ ಕೂಡ ಗೋಲ್ಮಾಲ್ ಮಾಡಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ.